ನಮ್ಮ ಮತ್ತು ಬಂದಿದ್ರು ಅವರು ಬರಲಿ ಹೋಗ್ಲಿ. ಸುಳ್ಳು ಹೇಳೋದನ್ನ ಒಂಥರ ವ್ಯಕ್ತಿಗತವಾಗಿ ಓದಿಸ್ಕೊಳ್ತೀವಿ. ಒಂದೊಂದು ಮಾತು ಹೇಳಿದ್ರಲ್ಲಿ ನಾನೆಲ್ಲ ಅಧಿಕಾರಿಗಳು ಸಭೆ ಮಾಡಿದೆ, ಯಾರಿಗೂ ಇಷ್ಟ ಇರಲಿಲ್ಲ, ಸಾಕ್ಷಾತ್ತು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ ಒಂದು ಸಾಮಾನ್ಯ ಪ್ರಜ್ಞೆನಾದ್ರೂ ಇರಬೇಕು. ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು, ಆ ಪ್ರಕ್ರಿಯೆ ಆದಂತ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಅವರು, 2 ವರ್ಷ ನಿಮ್ಮ ಟೈಮು ಒಳ್ಳೆ ಕೆಲಸ ಮಾಡುವಾಗ, 2 ವರ್ಷ ಇಲ್ಲದೆ ಇನ್ನು 2 ದಿವಸ ಇದ್ರು ಪರವಾಗಿಲ್ಲ. ನಾನೇನು ಅವ್ರಿಗೋಸ್ಕರ ನಾನು ವಂಶೋಪರ್ಯ ರಾಜಕಾರಣ ಮಾಡಬೇಕು, ನಾನಾದ್ಮೇಲೆ ನನ್ನ ತಮ್ಮದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದನಲ್ಲ. ನಾನು ಸೇವೆ ಮಾಡೋದು ಬಂದರೆ ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನಿರೀಕ್ಷೆ ಮೀರಿ, ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತೆ ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡುವುದು ನನಗೇನು ಅವ್ರ ಥರ ಆಸೆ ಇಲ್ಲ. ಅವ್ರು ಹೇಳ್ತಾರೆ, ನಾನು 2 ಸರಿ ಗೆದ್ದಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, DCM ಆಗಿದ್ದೆ, ಗೃಹ ಮಂತ್ರಿ ಆಗಿದ್ದೆ, ನಗರ ಅಭಿವೃದ್ಧಿ ಸಚಿವನಾಗಿದ್ದೆ, ಸಾರಿಗೆ ಸಚಿವನಾಗಿದ್ದೆ, ಕಂದಾಯ ಸಚಿವನಾಗಿದ್ದೆ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಇಷ್ಟು ದೊಡ್ಡ ಲೀಡರು GBI ವಿರೋಧ ಮಾಡಿದ್ರು ಬೆಂಗಳೂರಲ್ಲಿ. ಇವ್ರ ಕೈ ತಡೀಕಾಗಿಲ್ಲ. ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವ್ರು ತಡೀಕಾಗದೇ ಇದ್ದವರು ಇಲ್ಲಿ ಬಂದು ಜನರು ದಿಕ್ಕು ತಪ್ಪಿಸ್ತಾರೆ. ನೀವು ಹೋರಾಟ ಮಾಡಿ ಬಿಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ. ಯಾವುದಕ್ಕೆ ಹೋರಾಟ ಮಾಡೋದು? ಏನಾದ್ರು ಇಲ್ಲಿಗಲ್ ಆಗ್ಬಿಟ್ಟಿದೆಯಾ? ಇಲ್ಲಿ ಯಾವ್ದಾದ್ರು ಆಸ್ತಿನ ಯಾರಾದ್ರೂ ಇಲ್ಲಿ ಬರ್ಸ್ಕೊಂಡ್ಬಿಟ್ಟಿದ್ದಾರ? ರೈತರ ಜಮೀನು ಏನಾದ್ರು ನಾವು ಕಿತ್ಕೊಂಡ್ಬಿಟ್ಟಿದೀವ? ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರೋರು ಇಷ್ಟು ದೊಡ್ಡ ಮಾತಾಡ್ತಾರೆ ಪಾಪ. ನ್ಯಾಷನಲ್ ಲೀಡರ್ ಮೊನ್ನೆ 23 ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು. ನ್ಯಾಷನಲ್ ಲೀಡರು 7 ಬಾರಿ ಗೆದ್ದವರು 5 ಖಾತೆ ಮಂತ್ರಿ ಆಗಿರುತ್ತೆ, 5 ಸಲ ಡೆಪ್ಟಿ CM ಆಗಿದ್ರು, ಠೇವಣಿ ತಗೊಂಡಿಲ್ಲ. ಇನ್ನೊಬ್ರು ಬಂದು ಹೇಳ್ತಾರಂತೆ, ಏನು ಗ್ರಾಮ ಪಂಚಾಯತಿಯವರು ಸ್ಥಳೀಯ ಜನಪ್ರತಿನಿಧಿಗಳು ಮಾಡ್ತಾರೆ, ಅವರ ಪ್ರಕ್ರಿಯೆನ ಅವ್ರು ಮಾಡ್ತಾ ಹೋಗ್ತಾರೆ. ನಾವ್ಯಾವತ್ತು ಗ್ರಾಮ ಸಭೆಗಳಲ್ಲಿ ನಮ್ಮನ್ನು ಅವರು ಯಾರು ಕರೆಯಲ್ಲ, ನಾವು ಹೋಗಲ್ಲ, ಗ್ರಾಮ ಸಭೆಗೆ ಹೋಗುವಂಥ ಪದ್ಧತಿ ಇಲ್ಲ. ಅವರೇ ಒಂದು ಮೀಟಿಂಗ್ ರೆಸಲ್ಯೂಷನ್ ಮಾಡಿ ಕಳಿಸಿರುವಂಥದ್ದು. ನಾನು ಪಂಚಾಯತಿ ಬರ್ಕೊಬರೋಕ್ಕಾಗತ್ತಾ? ಮೆಂಬರ್ಸ್ ಸೈನ್ ಮಾಡಿಸ್ಕೊಬರೋಕ್ಕಾಗತ್ತಾ? PDO ಸೈನ್ ಮಾಡ್ಕೊಬರೋಕ್ಕಾಗತ್ತಾ? ನಾನು ಎಲ್ಲ ವಿಚಾರಗಳು ಹಿಂದೆನೇ ಗೊತ್ತಿತ್ತು. ಅಂಥ ಸಂದರ್ಭದಲ್ಲಿ ಇವ್ರು ಬರಲಿಲ್ಲ, ಚರ್ಚೆ ಮಾಡಲಿಲ್ಲ, ಅಥವಾ ಇನ್ನೇನು ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲ ಆದ ನಂತರ ನಾವು ಸ್ಟ್ರೈಕ್ ಮಾಡ್ತೀವಿ, ಚಳವಳಿ ಮಾಡ್ತೀವಿ. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ನಾನೇನು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರದ್ದು ಆಸಕ್ತಿ ಅಲ್ಲ. ಯಾವ್ಯಾವ ಪಾರ್ಟಿ ಅಧ್ಯಕ್ಷರಿದ್ದಾರೋ ಸ್ಥಳೀಯವಾಗಿ ಅದು ಬೇರೆ ವಿಚಾರ. ಬೇರೆ ಬೇರೆ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ ಪಂಚಾಯತಿಗಳಲ್ಲಿ. ಬಟ್ ಅವತ್ತಿನ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಲಿಲ್ಲ. ರೆಗ್ಯುಲೇಷನ್ ಮಾಡೋವು ಕೂಡ ಎಲ್ಲ ಸಂಪೂರ್ಣವಾಗಿ ಮಾಡಿ ಕಳಿಸಿದ್ದಾರೆ. ಅಲ್ಲೇನೋ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ಹೇಳೋದಷ್ಟೇ, ಅಪಪ್ರಚಾರ ಬಿಟ್ಟು ನೀವು ಎಷ್ಟೇ ಚಳವಳಿ ಮಾಡ್ತೀವಿ. ಪ್ರಚೋದನೆ, ರಾಜಕೀಯ ಪ್ರೇರಿತ, ಇದು ಬೇರೆ ಏನೂ ಇಲ್ಲ. ಈಗ ನಾನು ಕೇಳೋದಿಷ್ಟೇ, ಅಭಿವೃದ್ಧಿಗೋಸ್ಕರ ಅಪ್ಗ್ರೇಡ್ ಆಗಿದೆ. ಭಾಳಷ್ಟು ಜನರು, ನನಗೆ ಗೊತ್ತು, ಮುಖ್ಯಮಂತ್ರಿಗಳ ಹತ್ರ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾರೆ, ನಮ್ಮದನ್ನು ಅಪ್ಗ್ರೇಡ್ ಮಾಡಿಕೊಡಿ ಅಂತ ಶಾಸಕರು ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರೆ ನಾನು ಗಮನಿಸಿದ್ದೀನಿ. ಆದರೆ ಎಲ್ರಿಗೂ ಅದನ್ನು ಅಪ್ಗ್ರೇಡೇಷನ್ ಕೊಟ್ಟಿಲ್ಲ. ಕೆಲವನ್ನ ಕೊಟ್ಟಿದ್ದು ಬೆಲೆ ಎಷ್ಟು ಅದು ನಮ್ಮದು ಒಂದು ಸೇರಿದೆ. ಈಗ ನೋಡಿ, ಈ ಭಾಗದಿಂದ ನೋಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಇವೆಲ್ಲ ನಗರಸಭೆ ಇದ್ದಾವೆ. ಮೊದಲು ನಗರಸಭೆ ಆಗ್ಬಿಟ್ಟಿದ್ದರಿಂದ ಏನು
ಯಾರ್ದು ಈಗ ಅಲ್ಲೆಲ್ಲ ಪಾಪ ರೈತರಿಗೆ ಜಮೀನು ಯಾರೋ ಹೊತ್ಕೊಂಡು ಹೋಗ್ಬಿಟ್ರ ಅಥವಾ ರೈತರಿಗೆ ಜಮೀನು ಬೆಳೀತಾ ಇಲ್ವಾ, ಅವ್ರೇನು ಕೃಷಿ ಮಾಡ್ತಾ ಇಲ್ವಾ? ಅಂದ್ರೆ ಸರ್ಕಾರದ ಅನುದಾನ ಸಿಗಲ್ಲ ಅಂತ ಸರ್. ಅಂದ್ರೆ ಅಲ್ಲಿ ಸಿಗುವಂತ ಟ್ಯಾಕ್ಸ್ಗಳನ್ನ ಬಳಸಕ್ಕಾಗಲ್ಲ. ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಇದರಲ್ಲಿ ಅಂತ. ಅಲ್ಲ ಸ್ವಾಮಿ, ರಿಯಲ್ ಎಸ್ಟೇಟಲ್ಲಿ ಗದ್ದೆಗಳಲ್ಲಿ ಏನು ಬೆಲೆ ಇದೆ ಜಮೀನಿಗೆ? ಬೆಂಗಳೂರಲ್ಲಿ ಏನು ಬೆಲೆ ಇದೆ, ಬಾಂಬೆಲಿ ಏನು ಬೆಲೆ ಇದೆ? ನಾನು ಇಲ್ಲಿ ಹುಟ್ಟು ಬೆಳೆದವನಾದರೂ ಕೂಡ ನಮ್ಮ ಉದ್ಯಮ ಏನಿದ್ರು ಹೊರಗಡೆ ಉದ್ಯಮನೇ ಮಾಡಿ ಸಂಪಾದನೆ ಮಾಡಿ ನಾನು ಯಾಕಿಲ್ಲ 5 ದಿವಸ ವಾರದ ಟೈಮ್ ವೇಸ್ಟ್ ಮಾಡಿಕೊಂಡು ಬೆಳಗ್ಗೆ ನೂರಾರು ಜನರನ್ನ ಭೇಟಿ ಮಾಡಿಕೊಂಡು ಅವ್ರ ಕಷ್ಟ ಕೇಳಿಕೊಂಡು ಎಲ್ಲೇನು ಸಮಸ್ಯೆ ಇದೆ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇಷ್ಟೆಲ್ಲ ನೀರು ಕುಡಿಯೋ ಅಗತ್ಯ ಏನಿದೆ? ಸಿಂಪಲಾಗಿ ಹೋಗಿ ನಾನು ಗೆದ್ದಾಯ್ತು, ಅದನ್ನೇ ನನ್ನ ಶಾಸಕತ್ವ ಕಿತ್ಕೋಕ್ಕಾಗಲ್ಲ, ನನ್ನ ಪಾಡೋದು ನಾನು ಹಿಂದೆ ನನ್ನ ಬಗ್ಗೆ ಹೇಳ್ತಾ ಇದ್ರು, ಅವರೆಲ್ಲ ಇರಲ್ಲ, ಓಡೋಗ್ತಾರೆ, ಬೆಂಗಳೂರಿಗೆ ಹೋಗ್ಬಿಡ್ತಾರೆ, ಅವರೆಲ್ಲ ಫಾರಿನಲ್ಲಿ ಓಡಾಡ್ಕೊಂಡಿದ್ರು ಅಂತೆಲ್ಲ ಜನರಿಗೆ ಅಪಪ್ರಚಾರ ಹಿಂದೆನೂ ಕೂಡ ಮಾಡಿದ್ರು. ಆದರೆ ನಾವು ಆ ಕೆಲಸ ಮಾಡಲಿಲ್ವಲ್ಲ. ಜನರಿಗೆ ನಿರೀಕ್ಷೆಗೆ ನಾವು ಇಲ್ಲಿ ಜನರ ಜೊತೆ ಇದ್ಕೊಂಡು ಅವ್ರ ಕಷ್ಟ ತಿಳ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಬಟ್ ಏನಂದರೆ ಈಗ ಒಂದೇ ಉದ್ದೇಶ, ಇಷ್ಟೊಂದು ಅನುದಾನ ಬಂದ್ಬಿಡ್ತು, ಇವನು ಇಷ್ಟೊಂದು ಕೆಲಸ ಮಾಡಿಬಿಡ್ತವನೇ, ಇವ ಹೊಸ್ದಾಗಿ ಬಂದವನು, ಇವ್ನಿಗೇನೂ ಗೊತ್ತಿಲ್ಲ ಅಂತ ನನ್ನ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ದು. ಇಷ್ಟೆಲ್ಲ ಮಾಡ್ತಾನೆ, ಇವನ ಮೇಲೆ ಏನಾದ್ರು ಕಬ್ಬು ಚುಕ್ಕೆತ್ತು ಕೂರಿಸ್ಬೇಕು, ಇವ್ರ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋದು ರಾಜಕೀಯದ ಹುನ್ನಾರ. ಅಲ್ಲ, ಹೋರಾಟದ ಹಿಂದಿನ ಬೇಡಿಕೆ ಏನಾದರೂ ಇರ್ಬೋದಾ? ಬೇಡಿಕೆ ಏನಾದರೂ ಹೋರಾಟದ ಉದ್ದೇಶ ಇದೆಯಲ್ಲ, ಅವ್ರು ಹೇಳ್ತಿದ್ದಾರೆ ನಗರೀಕರಣ ಆಗ್ಬಿಡುತ್ತೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನೀವ್ ಹೇಳ್ತಿದ್ದೀರಾ ಅಭಿವೃದ್ಧಿ ಆಗುತ್ತೆ, ಆ ದೃಷ್ಟಿನಲ್ಲಿ ನಗರಸಭೆಗೆ ಸೇರ್ಪಡೆ ಮಾಡಿದೀವಿ ಅಂತ. ಸೊ ಹೀಗಿದ್ದಾಗ ಹೋರಾಟ ಮಾಡುವಂತ ಅವಶ್ಯಕತೆ ಇರಲ್ಲ, ಅಥವಾ ಬೇಡಿಕೆ ಏನಾದ್ರು ಬೇರೆ ತರ ಏನಾದ್ರು ಇದೆಯಾ ಏನು? ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ಅಲ್ಲಿ ನಿಮ್ಮ ಅಂಗಳಕ್ಕೆ ನನ್ನ ಹತ್ರ ಚರ್ಚೆಗೆ ಬಂದಿದ್ರೆ ನಾನು ನಿಜವಾಗ್ಲೂ ಎಲ್ಲಾನು ಕೇಳ್ತಿದ್ದೆ, ವೈಯಕ್ತಿಕವಾಗಿ ನಾನು ಕೇಳ್ತಿದ್ದೆ. ಬಟ್ ನಮ್ಮ ಹತ್ರ ಅವ್ರು ಚರ್ಚೆಗೆ ಬಂದಿಲ್ಲ, ಇವತ್ತುವರೆಗೂ ನನ್ನ ಜೊತೆ ಮಾತುಕತೆ ಮಾಡಿ. ಈಗ ಸರ್ 23 ದಿನದಿಂದ ಪ್ರತಿಭಟನೆ ಮಾಡ್ತಾರೆ. ನೀವೇನಾದ್ರು ಹೋಗ್ತೀರಾ?